ಸರ್ಕಾರದ ಪಕ್ಷ ಯಾವತ್ತು ಕಾರ್ಯಕರ್ತರು ಮುಖಂಡರು ದಯವಿಟ್ಟು ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಹಾಗೂ ವಿಜಯ ಪರಿಷತ್ನ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಎಂ ಪಾಟೀಲ್ ಅವರು हमारे जिला उस्तुवारी एमबी पाटिल साहब और पूरे एमएलए, पूरे पार्टी कार्यकर्ता, पूरे अध्यक्ष, पूरे तमाम हमारे महिला अध्यक्ष सब भी आए। अब यहाँ से रैली चालू होती है, रैली चालू हो डीसी ऑफिस तक जाती है। ये बीजेपी के विरुद्ध जारी है। ये बीजेपी वाले पूरे सरकार काका कांग्रेस के वो सरकार पढ़ाने की कोशिश कर रहे हैं। ये अमित शाह मोदी है जो उन्होंने 2018 में हमारी पढ़ा है, वैसा महाराष्ट्र में पढ़ा है, दिल्ली में पढ़ा है, दिल्ली केजरीवाल अंदर है, गोवा पढ़ा है। ऐसा है बीजेपी वाले आईटी ईडी के तरफ से जुल्म कर रहे हैं, उसके वास्ते होराट कर रहे हैं। होराट कर उनको घर को पहुंचा तक हमें नहीं छोड़ते। ಇವತ್ತು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿದಂತ ನಮ್ಮ ರಾಜ್ಯಪಾಲರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಕ್ಕಾಗಿ ನಾವು ವಿಜಯಪುರ ಜಿಲ್ಲೆಯಿಂದ ಬೃಹತ್ ಒಂದು ಪ್ರತಿಭಟನೆಯನ್ನ ಎಲ್ಲ ಸಚಿವರು, ಶಾಸಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಮತ್ತು ಮಹಿಳಾ ಕಾಂಗ್ರೆಸ್ ಅವರು ಕೂಡ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ ನಾವು ಎಲ್ಲ ಭಾಗವಹಿಸಿದ್ದೀವಿ। ಇವತ್ತು ಶಾಂತಿಯುತವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರಿಂದ ನಾವು ಶಾಂತಿಯುತವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ। ಇದೇ ರೀತಿ ಅವರು ಮುಂದುವರೆದ್ರೆ ಈ ಪ್ರತಿಭಟನೆ ಉಗ್ರವಾಗಿ ಹೋಗುತ್ತೆ ಮತ್ತು ಇಡೀ ರಾಜ್ಯದಲ್ಲೇ ಅಲ್ಲೋಲ ಕಲ್ಲೋಲ ಆಗಿ ಯಾವ ರೀತಿ ಚಿತ್ರ ಬದಲಾಗುತ್ತೆ ನಾವು ಹೇಳಕ್ಕಾಗಲ್ಲ। ಆ ರೀತಿ ಇವತ್ತು ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಿಗರು ಕೂಡ ಇವತ್ತು ರೊಚ್ಚಿಗೆದ್ದಿದ್ದಾರೆ। ಇವತ್ತು ಬಿಜೆಪಿ ಅವರು ಏನು ಈ ದುರಾಡಳಿತವನ್ನು ನಡೆಸಿದ್ದಾರೆ ಅದಕ್ಕೆ ಬಿಜೆಪಿ ಅವರಿಗೆ ಇವತ್ತು ಜನರೇ ತಕ್ಕ ಪಾಠವನ್ನು ಕಳಿಸಿ ಮನೆಯಲ್ಲಿ ಕೂಡಿಸಿದ್ದಾರೆ। ಕಳೆದ ಒಂದು ಚುನಾವಣೆಯಲ್ಲಿ ನೀವು ಬಿಜೆಪಿ ಅವರ ಆಡಳಿತ ಬೇಸರಗೊಂಡು ಇವತ್ತು ಮನೆಯಲ್ಲಿ ಕೂಡಿಸಿದ್ದಾರೆ। ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತವನ್ನು 132 ಸೀಟನ್ನು ಸ್ಪಷ್ಟ ಬಹುಮತವನ್ನು ಕೊಟ್ಟು 136 ಸೀಟುಗಳನ್ನ ಸ್ಪಷ್ಟ ಬಹುಮತವನ್ನು ಕೊಟ್ಟು ಇವತ್ತು ಮುಖ್ಯಮಂತ್ರಿಗಳನ್ನ ಗದ್ದಿಗೆ ಮೇಲೆ ಕೂಡಿಸಿದಂತ ಈ ಜನತೆಗೆ ನಾನು ಧನ್ಯವಾದಗಳು ಹೇಳ್ತಾ, ಅದೇ ರೀತಿ ಅದನ್ನು ಸಂವಿಧಾನಿಕವಾಗಿ ರಾಜ್ಯಪಾಲರು ಮತ್ತು ಈ ರಾಜ್ಯದ ಎಲ್ಲ ಬಿಜೆಪಿ ಅವರು ಕೂಡ ಇದನ್ನು ಒಪ್ಕೋಬೇಕು। ಒಪ್ಕೊಂಡು ನಾವು ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಇವತ್ತು ಹೆಣ್ಮಕ್ಳೇ ಕೂಡ ಸಿಟ್ಟಿಗೆ ಬಂದಿದ್ದಾರೆ। ಇವತ್ತು ಹೆಣ್ಮಕ್ಳು ಕೈಗೆ ತಮ್ಮ ಆಯುಧವನ್ನು ತಗೊಳ್ಳೋಕ್ಕಿಂತ ಮುಂಚೆನೇ ನೀವು ಎಚ್ಚೆತ್ತುಕೊಂಡು ಹಿಂಸರದೆ ಉತ್ತಮ ಅಂತ ನಾನು ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ। ವಿದ್ಯಾರಾಣಿ ತುಂಗೋಳ್, ಜಿಲ್ಲಾ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್। ಒಂದು ಪ್ರತಿಭಟನೆ ಚಾಲನೆಯನ್ನು ನೀಡಲಿದ್ದಾರೆ। ವಿವಿಧ ಸಮಿತಿಗಳ ಸದಸ್ಯರು ಅಭಿಮಾನಿ ಕಾರ್ಯಕರ್ತರು ಪ್ರಗತಿಗೆ ಯಾವತ್ತೂ ನಮ್ಮ ಪಕ್ಷದ ಮುಖಂಡ ಕಾರ್ಯಕರ್ತರು ಶಾಂತ ರೀತಿಯಿಂದ ನಡೆದುಕೊಂಡು ಹೋಗಬೇಕೆಂದ ಒಂದು ತಮ್ಮಲ್ಲಿ ಕಳಕಳಿಗೆ ಮನವಿಯನ್ನ ಮಾಡ್ತಾ ಇದ್ವಿ। ಅಲ್ಲಿಗೆ ಅವರು ಸ್ವಲ್ಪ ಬಂದ್ ಮಾಡ್ಬೇಕು, ಅಲ್ಲಿಗೆ ಅವರು ಇಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಇರೋ ಜನತೆ ಹೊತ್ತ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನಮ್ಮ ನಾಯಕರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಸುಳ್ಳು ಆರೋಪದ ಇವತ್ತು ಅವರಿಗೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತೇಳಿ ಒಂದು ಏನು ಷಡ್ಯಂತ್ರ ಇದೆ। ಆ ಷಡ್ಯಂತ್ರ ವಿರುದ್ಧವಾಗಿ ಇವತ್ತು
ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಸಹ ಈ ರಾಜ್ಯಪಾಲರ ಕ್ರಮ ಏನಿದೆ ಮತ್ತು ಕೇಂದ್ರ ಸರ್ಕಾರ ಬಿಜೆಪಿ ಏನು ನಮ್ಮ ನಾಯಕರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ಅವ್ರಿಗೆ ಕಳಂಕ ತರಬೇಕು. ರಾಜ್ಯ ಸರ್ಕಾರ ಏನು 136 ಸೀಟ್ಗಳು ಪಡ್ಕೊಂಡು ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಒಂದು ಸುಳ್ಳು ಆಪಾದನೆ ಮೇಲೆ ಇವತ್ತು ದಿವಸ ಅವ್ರ ಮೇಲೆ ಇವತ್ತು ದಿವಸ ಮೊಕದ್ದಮೆ ಮಾಡಲಿಕ್ಕೆ ಇವತ್ತು ದಿವಸ ನಮ್ಮ ಮಧ್ಯೆ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ. ಇವತ್ತು ಇದೇ ರಾಜ್ಯಪಾಲರು ಏನು ಸಿದ್ದರಾಮಯ್ಯನವ್ರ ಮೇಲೆ ಜಿಜಿ ಅಪರಾಧ ಅಂತೇಳಿ ಮನವಿಯನ್ನು ಕೊಡ್ತಾನೆ 11:30 ಗಂಟೆಗೆ. ಸಾಯಂಕಾಲ 6 ಗಂಟೆಗೆ ಇವತ್ತು ದಿವಸ ಅವ್ರ ಮೇಲೆ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಇದರಲ್ಲಿ ಪ್ರಾಥಮಿಕ ತನಿಖೆನೂ ಕೂಡ ಆಗಿಲ್ಲ. ಆಗ ಪ್ರಾಥಮಿಕ ತನಿಖೆ ಆದಂತ ಪ್ರಕರಣ ಶಶಿಕಲಾ ಜೊಲ್ಲೆ ಅವರ ಮೇಲೆ ಪ್ರಾಥಮಿಕ ತನಿಖೆಯಾಗಿ ಇವತ್ತು ಲೋಕಾಯುಕ್ತರು ಗವರ್ನರ್ ಅವರಿಗೆ ಪ್ರಾಸಿಕ್ಯೂಷನ್ ಮಾಡೋಕೆ ಪರವಾನಗಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ನಿಮ್ಮ ನುರ್ಗೇಶ್ ಕಡಾಡಿ ಅವರ ಮೇಲೆ ಕೂಡ ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ಗೆ ಇವತ್ತು ಸಹ ಲೋಕಾಯುಕ್ತರು ಇವತ್ತು ಸಹ ಗಂಟೆ ರಾಜ್ಯಪಾಲರಿಗೆ ಪರವಾನಗಿ ಕೇಳಿದ್ದಾರೆ. ಇದೆಲ್ಲವೂ ಕೂಡ 8-10 ತಿಂಗಳಿಂದ. ಅದೇ ರೀತಿ ಬಳ್ಳಾರಿ ಜನಾರ್ದನ್ ರೆಡ್ಡಿ ಮೇಲೆ ಕೂಡ ಇವತ್ತು ಸಹ ಲೋಕಾಯುಕ್ತರು ಪ್ರಾಸಿಕ್ಯೂಷನ್ಗೆ ಪರವಾನಗಿ ಪಡೆದಕ್ಕೆ ಸಹ ಗವರ್ನರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಇತ್ತೀಚಿನ 8-9 ತಿಂಗಳಿಂದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಮೇಲೆ 8-9 ತಿಂಗಳ ಹಿಂದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ. ಇವೆಲ್ಲವೂ ಕೂಡ 4 ಪ್ರಕರಣದಲ್ಲಿ ಪ್ರಾಥಮಿಕ ತನಿಖೆ ಆಗಿರುವುದು ಸಹ ಗವರ್ನರ್ ಅವರಿಗೆ ಪರವಾನಗಿ ಕೊಡಲಿಕ್ಕೆ ಕೇಳಿದ್ದಾರೆ. ಸಿದ್ದರಾಮಯ್ಯ ಅವರ 8-9 ತಿಂಗಳು 15 ತಿಂಗಳು 16 ತಿಂಗಳಾದ್ರೂ ಕೂಡ ಯಾವುದಕ್ಕೂ ಕೂಡ ಪರವಾನಗಿ ಕೊಟ್ಟಿಲ್ಲ. ಪ್ರಾಥಮಿಕ ತನಿಖೆ ನಂತರನೂ ಕೂಡ ಪರವಾನಗಿ ಕೊಟ್ಟಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಏನು ಅನಂತ ಭಾಷೆ ಇವತ್ತು ಏನು ನಿಮ್ಮ TG ಅಬ್ರಾನ್ ಏನು ಪಿಟಿಷನ್ ಕೊಡ್ತಾರೆ 10 ಸಾಯಂಕಾಲ ಮುಖ್ಯ ಕಾರ್ಯದರ್ಶಿಗಳು ಹೋಗಿ ಈ ಒಂದು ಕೇಸಿನ ಬಗ್ಗೆ ಸ್ವತಃ ಖುದ್ದಾಗಿ ಎಲ್ಲವನ್ನ ವಿವರಣೆ ಮಾಡಿ ಬರ್ತಾರೆ ಮತ್ತು ಪಿಟಿಷನ್ ಕೊಡ್ತಾರೆ, ಉತ್ತರ ಕೊಡ್ತಾರೆ. ಆದ್ರೆ ದುರುದ್ದೇಶದಿಂದ ರಾಜಕೀಯ ಒತ್ತಡದಿಂದ ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿ ರಾಜ್ಯಪಾಲರು ಸಾಯಂಕಾಲ ರಾತ್ರಿ 10 ಪರ್ಮಿಷನ್ ಕೊಡ್ತಾರೆ. 10 ಗಂಟೆಗಳ ಕಾಲದಲ್ಲಿ 10 ತಾಸ್ನಾಗ ಕೊಡ್ತಾರ. 8-10 ತಿಂಗಳಾಗಿ ಆ ಯಾವ ಕೇಸ್ ಪ್ರಾಥಮಿಕ ತನಿಖೆ ಆಗಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಥಮಿಕ ತನಿಖೆ ಆಗಿಲ್ಲ. ಆ ಕೇಸ್ ಕೊಡೋದು ಇವ್ರ ಮೇಲೆ ಕೊಡ್ತಾರೆ. ಅಂದ್ರೆ ದುರುದ್ದೇಶ ಎಷ್ಟಿದೆ ಅಂತೇಳಿ ಇವತ್ತು ತಾವು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವರು ದೇವರಾಜ ಸರ್ ನಂತರ 5 ವರ್ಷ ಪೂರೈಸಿದ ಯಾರಾದ್ರೂ ಮುಖ್ಯಮಂತ್ರಿ ಇದೆ ಅದು ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು. 2ನೇ ಬಾರಿಗೆ 136 ಸೀಟ್ಗಳನ್ನು ಪಡೆದುಕೊಂಡು ನಾವು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಬಡವರ ಪರವಾಗಿ ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಕೃಷಿ ಭಾಗ್ಯ, SC/ST ಜನಾಂಗಕ್ಕೆ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಹ ಹಣವನ್ನು ಒದಗಿಸುವಂತಹದ್ದು, ಈಗ ಅನೇಕ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಯಕ್ರಮಗಳು ಅಂದ್ಕೊಂಡು 2ನೇ ಬಾರಿಗೂ ಕೂಡ 5 ಗ್ಯಾರಂಟಿಗಳೇನಿದ್ದಾವೆ. ಬಡವರ ಪರವಾಗಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅನ್ನ ಭಾಗ್ಯ ಯೋಜನೆ, ಇವರಿಗೆ ಈ 5 ಗ್ಯಾರಂಟಿಗಳನ್ನ ಕೊಡುವ ಮೂಲಕ ಮತ್ತೊಮ್ಮೆ ನುಡಿದಂತೆ ನಡೆದಂತವ್ರು. 40 ವರ್ಷ ಸುದೀರ್ಘ ಅವ್ರ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಅವ್ರ ಮೇಲೆ ಇವತ್ತು ಇಲ್ಲ. ಈಗ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಸುಳ್ಳು ಆಪಾದನೆ ಮಾಡಿ ಇವತ್ತು ಅವ್ರಿಗೆ ಕಳಂಕ ತರುವ ರೀತಿಯಲ್ಲಿ ಆ ಮೂಢ ಹಗ್ಗದ ಬಗ್ಗೆ ಹೇಳ್ಬೇಕಂದ್ರೆ ಆ ಮೂಢ ಹಗ್ಗದ ತಪ್ಪಾಡಿದಂತವ್ರು ಮೂಡಾದವರು ಬಿಜೆಪಿ ಸರ್ಕಾರ ಇದ್ದಾಗ. ಸಿದ್ದರಾಮಯ್ಯ ಬಾವ ಮೈದಾನ ಮೇಲೆ ಹೆಸರಿನಲ್ಲಿ 3 ಎಕರೆ ಜಮೀನು ಇರ್ತದೆ. 3 ಎಕರೆ ಮೇಲೆ 16 ಗುಂಟೆ. ಅದು ಅವರ ಧರ್ಮ ಪತ್ನಿ ಕೊಟ್ಟಿರ್ತಾರೆ. ಒಬ್ಬ ಸಹೋದರ ತನ್ನ ಸಹೋದರಿ ಕೊಟ್ಟಿರ್ತಾನೆ. ಈ ಮೂಡಾದವರು ಅದನ್ನ ಭೂಸ್ವಾಧೀನ ಮಾಡಿಕೊಂಡಿರಂಗಿಲ್ಲ. ಭೂಸ್ವಾಧೀನ ಮಾಡಿಕೊಳ್ಳದೆ ಅವತ್ತು ಸಹ ಆ ಭೂಮಿಯನ್ನ ಇವರು ಅತಿಕ್ರಮಣ ಮಾಡಿ ಅಭಿವೃದ್ಧಿ ಪಡಿಸಿ ಲೇಔಟ್ ಮಾಡಿ ಮಾರಿರ್ತಾರೆ.
ನಮ್ಮ ಭೂಮಿ ಹಿಂಗಾಗಿದೆ, ನಮ್ಮ ಭೂಮಿಯನ್ನ ನೀವು ವಾಪಸ್ ಕೊಡಿ ಅಂತ ಕೇಳ್ತಾರೆ. ವಾಪಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಮುಡಾದಲ್ಲಿ ನಿರ್ಣಯ ಆಗ್ತದೆ. ಮುಡಾ ಬಿಜೆಪಿ ಅಧ್ಯಕ್ಷ ಇರ್ತಾರೆ, ಮುಡಾ ಅಧ್ಯಕ್ಷ. ಆ ಬಿಜೆಪಿ ಅಧ್ಯಕ್ಷ ಇದ್ದಾಗ ಅಲ್ಲಿ ಶಾಸಕರು ಜಿ ಟಿ ದೇವೇಗೌಡ ಜನತಾದಳದವರು, ಸಾರಾ ಮಹೇಶ್ ತುಮಸ ಜನತಾದಳದವರು, ನಿಮ್ಮ ರಾಮದಾಸ್ ಬಿಜೆಪಿಯವರು, ಇವರೆಲ್ಲರೂ ಕೂಡ ಮೂಡದರೆ ಒಪ್ಕೊಳ್ತಾರೆ ತಪ್ಪಾಗಿದೆ, ನಮ್ಮಿಂದ ಮೂಡಾದಿಂದ ತಪ್ಪಾಗಿದೆ, ಅವ್ರ ಭೂಮಿಯನ್ನ ಭೂಸ್ವಾಧೀನ ಪಡಿಸ್ಕೊಂಡು ನಾವು ಆಮೇಲೆ ಅವ್ರಿಗೆ ಪರಿಹಾರ ಕೊಟ್ಟು ನಾವು ಮಾಡ್ಬೇಕಾಗಿತ್ತು. ಆದ್ರೂ ನಾವು ಅದನ್ನ ಅದ್ಯಾವುದೂ ಮಾಡದೆ ಇವತ್ತು ಒಂದು ಘೋರವಾದಂತ ತಪ್ಪನ್ನು ಎಸಗಿದೀವಿ. ಆ ಭೂಮಿಯನ್ನ ನಾವು ವಶಪಡಿಸ್ಕೊಂಡು ತಗೊಂಡು ತಪ್ಪು ಅದನ್ನ ಅಭಿವೃದ್ಧಿಪಡಿಸಿ ಮಾರಾಟ ಮಾಡಿದ್ದೇವೆ. ಹೀಗಾಗಿ ಕಾನೂನು ಹೇಳ್ತಾರೆ ಕೂಡ ನಿರ್ಣಯ ಆಗ್ತದೆ. ಎಲ್ಲವೂ ಇವತ್ತು ವಿಜಯಪುರದಲ್ಲಿ ಕೂಡ ಯಾರಿಗೆ ಭೂಸ್ವಾಧೀನ ಮಾಡ್ತಾರೆ 50-50, 60-40 ಇರ್ತದೆ. ಆ ಮಾಡಿದ ತಪ್ಪಿಗಾಗಿ ಅವರು ಸಿದ್ದರಾಮಯ್ಯನವರಿಗೆ 50% ತುಮಸ ಅಭಿವೃದ್ಧಿಪಡಿಸಿದ ಸೈಟ್ ನಲ್ಲಿ ದ್ವೇಷದಲ್ಲಿ ಕೊಡ್ಲಿಕ್ಕೆ ಹೋಗ್ತಾರೆ. ಸಿದ್ದರಾಮಯ್ಯನವರಿಗೆ ಕೇಳಿದ್ರು ಇಂತಲ್ಲೇ ಕೊಡೋಂತೂ ಕೂಡ ಅವ್ರು ಕೇಳಿರಂಗಿಲ್ಲ. ಆದ್ರೆ ಅದನ್ನ ಇಟ್ಕೊಂಡಿರ್ತು ದಿವಸ ಏನೋ ಅದರಲ್ಲಿ ಹುರುಳಿಲ್ಲ. ಆ ಹುರುಳಿಲ್ಲ ಅಂತ ತಪ್ಪಾಡಿದವ್ರು ಯಾರು? ಸಿದ್ದರಾಮಯ್ಯನವ್ರು ಯಾರಿಗೂ ಕೇಳಿಲ್ಲ, ಅವತ್ತು ಪತ್ರ ಬರ್ತಿಲ್ಲ, ಇಂಥಲ್ಲಿ ನಮ್ಮ ನಿವೇಶನ ಕೊಡೋದು ಕೇಳಿಲ್ಲ. ಅದರ ಮೇಲೆ ದಿವಸ ಇವತ್ತೊಂದು ಪ್ರಕರಣವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಕಪ್ಪು ಚುಕ್ಕಿ ತರಬೇಕು, ಕಳಕು ತರಬೇಕು, ಈ ಸರ್ಕಾರ ಏನಿದೆ ಆ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು. ಇದು ಯಾವ ಕಾಲಕ್ಕೂ ಕೂಡ ಆಗೋದಿಲ್ಲ. ನಾವು ಕಾನೂನು ಹೋರಾಟನೂ ಮಾಡ್ತೇವೆ, ಅದೇ ರೀತಿ ನಾವು ರಾಜಕೀಯ ಹೋರಾಟವನ್ನು ಮಾಡಿ ಮನೆ ಮನೆಗೆ ಜನರ ಬಳಿಗೆ ಹೋಗಿ ಸಹ ಈ ಬಿಜೆಪಿಗೆ ಈ ಷಡ್ಯಂತ್ರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ. ಆ ದಶೆಯಲ್ಲಿ ಇವತ್ತು ನಾನಾಗ್ಲಿ, ನಮ್ಮ ಶಾಸಕರಾದಂತ ಯಶವಂತರೇಗೌಡ ಪಾಟೀಲ್ರು, ನಮ್ಮ ಅಶೋಕ್ ಮನ್ಗೂರು, ಸುನೀಲ್ ಗೌಡ ಪಾಟೀಲ್ರು, ರಾಜು ಆಲ್ಗೂರವರು, ಹಮೀದ್ ಮುಷ್ರೀಫ್ ಅವರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತ ನಮ್ಮ ಮಲ್ಲಿಕಾರ್ಜುನ ನೋಡಿಯವರು, ಮಕ್ಬೂಲ್ ಬಾಗ್ವಾನ್ ಅವರು, ಕಾಂತಾ ನಾಯಕ್ ಅವರು, ಹೀಗೆ ಎಲ್ಲರೂ ಮುಖಂಡರು ಸಹ ಮೂಲಕ ಅಸಂಖ್ಯಾತರ ಕಾರ್ಯಕರ್ತರ ಮೂಲಕ ಇವತ್ತು ನಾವು ಹೋಗಿ ಜಿಲ್ಲಾಧಿಕಾರಿಗಳ ಭೇಟಿಯಾಗಿ ಇವತ್ತು ರಾಷ್ಟ್ರಪತಿಗಳಿಗೆ ಇವರು ಏನು ಗವರ್ನರ್ ಮಾಡಿದಂತ ಕ್ರಮ ಏನಿದೆ ಇದು ಕಾನೂನು ಬಾಹಿರ, ಪ್ರಜಾಪ್ರಭುತ್ವದ ವಿರುದ್ಧ ಸೇಡಿನ ರಾಜಕೀಯ, ಇವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಸಹ ವರ್ತಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳಿಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನ ಕೊಡ್ಲಿಕ್ಕೆ ಹೋಗ್ತಾ ಇದೀವಿ. ಮುಂದೆ ಇದು ಜಿಲ್ಲಾ ಆದ ನಂತರ ಪ್ರತಿಯೊಂದು ತಾಲೂಕಿನಲ್ಲಿ, ಮತಕ್ಷೇತ್ರದಲ್ಲಿ, ಹಳ್ಳಿಗೂ ಕೂಡ ನಮ್ಮ ಹೋರಾಟ ಮುಂದುವರ್ತದೆ. ಈ ಒಂದು ಕ್ರಮ ಏನಿದೆ ಬಿಜೆಪಿಯವರು ನಮ್ಮನ್ನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡಬಹುದು. ಆದ್ರೆ ಬಿಜೆಪಿಯವರಂತ ಮೂರ್ಖರು ಯಾರೂ ಇಲ್ಲ. ಸಿದ್ದರಾಮಯ್ಯನವರು ಬಂತ ಜನಪ್ರಿಯ ನಾಯಕರ ಮೇಲೆ ಕೈ ಹಾಕಿದ್ರೆ ಇವರು ಸುಟ್ಟು ಬಸ್ ಮಾಡ್ತಾರೆ. ಇದರ ಪಶ್ಚಾತ್ತಾಪ ಪಡುವಂತ ಪ್ರಶ್ನೆ ಬರ್ತದೆ ಅವ್ರ ಮುಂದೆ. ಜನ ಇವತ್ತು ಇದನ್ನ ಸಹಿಸುದಿಲ್ಲ. ಕರ್ನಾಟಕ ರಾಜ್ಯದ ಜನ ವೆಸ್ಟ್ ಬೆಂಗಾಲ್ದಾಗ ಏನ್ ಮಾಡಿದ್ರಿ, ಡೆಲ್ಲಿದಾಗ ಏನ್ ಮಾಡಿದ್ರಿ, ತಮಿಳುನಾಡಾಗ ಏನ್ ಮಾಡಿದ್ರೆ ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದನ್ನ ಖಂಡಿಸಿ ಇವತ್ತು ದಿವಸ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಮುಂದೆ ಗಾಂಧಿ ಚೌಕು, ತದನಂತರ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದಲ್ಲಿ ಮತ್ತೆ ಎಲ್ಲ ನಾಯಕರು ಕೂಡ ಇವತ್ತು ದಿವಸ ನಾವು ಹಂತವಾಗಿ ಮಾತನಾಡ್ತೇವೆ, ಮನವಿಯನ್ನ ಸಲ್ಲಿಸ್ತೇವೆ. ಅದಕ್ಕೆ ಇವತ್ತು ಸಹಸ್ರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸಿದ್ದರಾಮಯ್ಯನವರ ಅಭಿಮಾನಿಗಳು, ಇವತ್ತೆಲ್ಲರೂ ಜನತೆ, ಇವತ್ತು ರಾಜ್ಯದ ಜನತೆ ತಾವು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತ ವಂದನೆಗಳು ಸಲ್ಲಿಸಿ ಈ ಹೋರಾಟ ನಾವು ನಿರಂತರವಾಗಿ ಮಾಡಿ ನಮಗೆ ಈ ಬಿಜೆಪಿಯವರಿಗೆ ತಕ್ಕ ಪಾಠ ಸಲ್ಲಿಸುವವರೆಗೆ ನಮ್ಮ ಹೋರಾಟ ಮುಂದುವರಿತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಧನ್ಯವಾದಗಳು. ವಾಹನ ನಿಧಾನವಾಗಿ ತೆಗೆದುಕೊಂಡು ಮನವಿಯನ್ನ ಮಾಡ್ತಾ ಇದ್ದೇವೆ.
हेलो एक आधे घंटे में बना दो एक आधा घंटा ಸಾವಿರ ಕೋಟಿ ರೂಪಾಯಿಗಳು ಇವತ್ತು ಆ ವರ್ಗಕ್ಕೆ ಮೀಸಲಿಟ್ಟು ಯೋಜನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕನ ವಿರುದ್ಧ ಇವತ್ತು ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ. ಅದರ ವಿರುದ್ಧ ಇವತ್ತು ಹೋರಾಟವನ್ನ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಇಂಥ ಒಂದು ಕಾರ್ಯಕ್ಕೆ ನಮ್ಮೆಲ್ಲರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಕಾರ್ಯಕ್ಕೆ ತಾವೇನು ಆಗಮಿಸಿದ್ರೆ ನಿಮಗೆ ನಾನು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮೆಲ್ಲ ಸಚಿವರ ಶಾಸಕರ ಮಿತ್ರರ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ನಿಮ್ಮ ಹಾರ್ದಿಕವಾಗಿ ಸ್ವಾಗತಿಸಿ ಈ ಆಂದೋಲನ ಬಿಜಾಪುರದಿಂದ ಪ್ರಾರಂಭಗೊಂಡರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳು ನಡೀತಾ ಇರೋದು. ನಾಳೆ ತಾಲೂಕಾ ಹೋಬಳಿ ಗ್ರಾಮ ಮಟ್ಟಕ್ಕೆ ಹೋಗಬೇಕಾಗ್ತದೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಬಿಜೆಪಿ ಅವರಿಗೆ ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಪಶ್ಚಾತ್ತಾಪ ಬರೋರಿಗೆ ಹೋರಾಟವನ್ನು ನಡೆಸುವ ಅಂತಕ್ಕಂಥ ಮಾತನ್ನ ಹೇಳಿ ಈ ರಾಜ್ಯದ ಒಬ್ಬ ಧೀಮಂತ ನಾಯಕನನ್ನ ಈ ರೀತಿ ನೀವೇನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಅವರಿಂದ ಶಕ್ತಿಯಾಗಿದ್ದಾರೆ. ಇದೇ ಕರ್ನಾಟಕ ರಾಜ್ಯವನ್ನು ಕಟ್ಟಿದ್ದೀವಿ. ಭವಿಷ್ಯ ನಾರಾಯಣ ಮಾಡುವ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅನ್ಯ ಕೊಡುಗೆ ಅವರು ನಾವೆಲ್ಲ